Oh, yes. Why are you so short? Why are you so short? ನಾನು ಇಷ್ಟು ಶಾರ್ಟ್ ಇರಲಿಲ್ಲಪ್ಪ. ರೆಡಿ ಇದ್ದೆ. ಓಕೆ, ನಮ್ಮ ಲೋಕೇಶ್ ಇದ್ದಾರಲ್ಲ, ಅವ್ರ ಥರ ಉದ್ದಕ್ಕಿದ್ದೆ ಡಾಕ್ಟರ್ ಲೋಕೇಶ್. ಆಮೇಲೆ ನನ್ನ ಹೆಂಡತಿ ತಲೆ ಮೇಲೆ ಮೊಟ್ಕಿ 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 ಶ್ರೀಂಗ ಕೊಟ್ಟಿದ್ದೀನಿ. ನಿಮ್ಮ ವೈಫು ಒಳ್ಳೆಯವರು ಅನ್ಸುತ್ತಲ್ಲ? ಅವ್ರ ವೈಫು ತುಂಬ ಒಳ್ಳೆಯವರು. ಇವರಾ? ಅವ್ರು ಗೊತ್ತಾ ನಿಮಗೆ? ಅಯ್ಯೋ ಅಯ್ಯೋ ಮನೆಯಿಂದಲೇ ಯಾಕಲ್ಲ? ಅಯ್ಯೋ ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ ಡೆಂಟಿಸ್ಟು ಅಂತ ಹೋಗೋದು, ಡಾಕ್ಟ್ರ ಎಲ್ಲ ನೋಡ್ತಾ ಇದೆ ಅನ್ನೋದು ಕೇಳಿಸ್ಕೊಬೋದು, ತಿರ್ಗಾ ಹೋಗೋದು ಇಲ್ಲಿ ನೋಡ್ತಾ ಇದೆ ಅನ್ನೋದು ಕೇಳಿಸ್ಕೊಬೋದು. ಹಂಗೆ ಮಾಡಿ ಮಾಡಿ 64 ಹಲ್ಲು ಕೇಳಿಸ್ಕೊಂಡು ತಾತ ಇನ್ನೊಂದೇ 32 ಅಲ್ಲ ಕಟ್ಟಿಸ್ಕೊಂಡಿಲ್ಲಲ್ಲ, ಅದು ಕೇಳಿಸ್ಕೊಂಡು. ಓಕೆ, ರಕ್ಷಣಾ ಚೆನ್ನಾಗಿದ್ದೀರಾ? ಪೀಡಿಯಾಟ್ರಿಷಿಯನ್ ಅಲ್ಲಿದ್ದಾರ? ಚೆನ್ನಾಗಿದ್ದೀರಮ್ಮ? ರಚನಾ ಅವ್ರು ಗೊತ್ತಾ? ಅಯ್ಯೋ ನಾನು 24 ಮಕ್ಕಳನ್ನು ಒಮ್ಮೆ ತೋರಿಸಿದ್ದೆ. ಎಸ್. ಹೌ ಓಲ್ಡ್ ಆರ್ ಯು? ಐ ಡೋಂಟ್ ಏಜ್, ಐ ಜಸ್ಟ್ ಮ್ಯಾರಿನೇಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಊಟ ಹೇಗಿತ್ತು? ಊಟ ಹೇಗಿತ್ತು? ಬಹಳ ಚೆನ್ನಾಗಿತ್ತು, ತುಂಬಾ ಥ್ಯಾಂಕ್ಸ್. ಯಾರು ತಂದುಕೊಟ್ಟಿಲ್ಲ ನನಗೆ. ಇಟ್ಸ್ ಓಕೆ ಬ್ರದರ್. ಎಸ್. ಲಾಸ್ಟ್ ಕ್ವೆಶ್ಚನ್. ಏನಮ್ಮ ಇದಂದ್ರೆ ನನಗೆ 100 ವರ್ಷ ಇರಬೇಕು. ಲಾಸ್ಟ್ ತಗ ನೀವು 100 ಅಲ್ಲ 1000 ವರ್ಷ ಇರ್ತೀರ. ನಾನು ಇರ್ತೀನಿ, ನೀನು ಇರ್ಬೇಕಲ್ಲ. ಎಸ್ ಸರ್. ದೇವರು ನಿನ್ನ ಮೇಲೆ ದಯ ಇಟ್ಟಿದ್ದಾನೆ. ಅಜ್ಜಿ, ಇದು ಏರ್ ಕಂಡೀಷನ್ ಹಾಲ್ ಅಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ಐ ಆಮ್ ಸೋ ಹಾಟ್, ಯು ನೋ. ನನ್ನ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಐ ಆಮ್ ಸೋ ಹಾಟ್ ಅಂದಿದೆ. ಥರ್ಮೋಮೀಟರ್ ಇಟ್ಟು ನೋಡಿದ್ರು. ಓಕೆ ಅಜ್ಜಿ, ಏನ್ ಮಾಡ್ಕೊಂಡಿದ್ದೀರಾ? ಮೇಕಪ್ ಮಾಡ್ಕೊಂಡಿದ್ದೀರಾ? ಅದಲ್ಲ, ಲೈಫಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ಮದುವೆ ಮಾಡ್ಕೊಂಡಿದ್ದೀನಿ. ತಾತ ಏನ್ ಮಾಡ್ಕೊಂಡಿದ್ದಾರೆ? ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಓಕೆ, ನಿಮ್ಮ ಹೆಸರೇನು ಅಂತ ಇಲ್ಲಿ ಯಾರು ಕೇಳ್ತಾ ಇದ್ರು. ನನ್ನ ಹೆಸರ ಶಕುಂತಲಾ. ಅದೇನದು ಲಲಲಲ ಅಂತ? ಅದು ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಾಗ ಸ್ವಲ್ಪ ಸೈಡ್ ಎಫೆಕ್ಟ್ ಆಗಿತ್ತು, ಅದಕ್ಕೆ ಹಾಗೆ ಸೇರಿಸ್ಕೊಂಡ್ಬಿಟ್ಟೆ. ತುಂಬಾ ಚೆನ್ನಾಗಿದೆ. ನಿಮ್ಮ ಫುಲ್ ನೇಮು? ನನ್ನ ಫುಲ್ ನೇಮು NRI ಶಕುಂತಲಾ. NRI ಶಕುಂತಲಾ. NRI ಅಂದ್ರೆ ನಾಟ್ ರಿಟರ್ನಿಂಗ್ ಟು ಇಂಡಿಯಾ. ಓಕೆ, ಸೊ ಇಲ್ಲಿ ಬಂದು ಸುಮಾರು ವರ್ಷ ಆಯ್ತಾ ಅಜ್ಜಿ? ನಿಮ್ಮ ತುಂಬಾ ವರ್ಷ ಆಯ್ತು. ಇನ್ನೊಂದು 2 years ಅಲ್ಲಿ ನಾವು ವಾಪಸ್ ಹೋಗ್ತೀವಿ. ಓಕೆ, ಸೊ 2 years ಅಲ್ಲಿ ವಾಪಸ್ ಹೋಗ್ತೀರಾ? ಅಲ್ಲ ಅಜ್ಜಿ, ನಿಮ್ಗೆ ಈಗಲೇ ಎಷ್ಟು ವಯಸ್ಸಾಗಿದೆ 2 years ಅಲ್ಲಿ ಹೋಗ್ತೀರಾ ಅಂತ ಹೇಳಿದಿರಾ? ಅಲ್ಲ, ಇಲ್ಲಿ ಬಂದವರೆಲ್ಲ ಹಾಗೆ 2 yearsಗೆ ಅಂತಾನೆ ಬಂದಿರೋದು. ಇನ್ನೊಂದು 2 ವರ್ಷ ಬಿಟ್ಟು ಹೋಗೋಣ, ಇನ್ನೊಂದು 2 ವರ್ಷ ಬಿಟ್ಟು ಹೋಗೋಣ ಅಂತ ಹಾಗೆ ಕಳ್ಕೊಂಡು ಇಷ್ಟು ವಯಸ್ಸಾಗೋಗಿದೆ. ಓಕೆ, ಅಜ್ಜಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಜ್ಜಿ ನೀವು. ಬ್ರೈಟ್ ಅಂಡ್ ನೈಸ್ ಶೈನಿಂಗ್. ದಟ್ ಈಸ್ ಬಿಕಾಸ್ 2-3 ದಿನದ ಹಿಂದೆ ಸ್ನೋ ಇತ್ತಲ್ಲ, ಎಲ್ಲ ಹಚ್ಕೊಂಡ್ಬಿಟ್ರೆ ಸ್ನೋ ಎಲ್ಲ ಹಚ್ಕೊಂಡು ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀನಿ ಕಣಿಮ್ಮ. ಹೌದು ಅಜ್ಜಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿಮಿಷ, ಡೋಂಟ್ ಡಿಸ್ಟರ್ಬ್. ಯಾಕೆ ಫೋಟೋ ತೆಗಿತಾ ಇದ್ದಾರೆ? ರವಿ, 1 minute. ನೈಸ್ ಪೋಸ್ ಅಜ್ಜಿ. ಡಾಕ್ಟರ್ ಬೇರೆ ಪೋಸ್ ಮಾಡಿಸ್ತಾರೆ. ಹಾಯ್ ಹಾಯ್ ಡಿಂಕು,
ಇಲ್ಲಿಗೆ ಬಂದಿದ್ದೀವಿ, ಇಷ್ಟು ಜನ ಇದ್ದಾರೆ, ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳಿವೆ. ಆಗ್ಲಿ ಹೇಳ್ತೀನಿ. ಹಾ, ಯಾವ್ದ್ರಲ್ಲಿ ಹೇಳಿ? ಯಾವ್ದ್ರಲ್ಲಿ ಅಂದ್ರೆ ಕನ್ನಡದಲ್ಲಿ. ಯಾವ ಕನ್ನಡ? ಯಾವ್ಯಾವ ಕನ್ನಡ ಇದೆ? ಕಸ್ತೂರಿ ಕನ್ನಡ ಇದೆ, ಆಮೇಲೆ ಬೇರೆ ಬೇರೆ ಕನ್ನಡ ಇದೆ. ಈ ಬೇರೆ ಬೇರೆ ಕನ್ನಡ ಅಂದ್ರೆ ಮಂಗಳೂರು ಕನ್ನಡ, ಬೆಂಗಳೂರು ಕನ್ನಡ, ದಾವಣಗೆರೆ ಕನ್ನಡ, ಬಿಜಾಪುರ ಕನ್ನಡ, ಮಹೇಶ್ವರ ಕನ್ನಡ, ಎಷ್ಟೊಂದು ಕನ್ನಡ ಇದೆ. ಯಾವ ಕನ್ನಡದಲ್ಲಿ ಹೇಳಿ? ಬೆಂಗಳೂರು ಕನ್ನಡದಲ್ಲೇ ಹೇಳು, ನಾವು ಬೆಂಗಳೂರಿನಿಂದ ಬಂದಿರೋರಲ್ವಾ. ಎಸ್, ಎನ್ನಡ. ಏನು ಕನ್ನಡ ಅಂದ್ರೆ ಎನ್ನಡ ಇಸ್ ಬೆಂಗಳೂರು ಕನ್ನಡ. ಆ ಕನ್ನಡ ಈ ಕನ್ನಡ ಬೇಡ, ಅಚ್ಚ ಕನ್ನಡದಲ್ಲಿ ಸುಸ್ವಾಗತ ಮಾಡಿ. ಅಚ್ಚ ಕನ್ನಡ. ಹಾ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೆರಿ ಗುಡ್. ನೀವು ಚಪ್ಪಾಳೆ. ಬಹಳ ಬಹಳ ಸಂತೋಷ ಆಯಿತು. ನೀವು ಎಷ್ಟು ಸ್ವಚ್ಛವಾದ ಕನ್ನಡದಲ್ಲಿ ಮಾತಾಡಿದೀಯಾ. ನಮ್ಮ ಕನ್ನಡಿಗರಿದ್ದಾರೆ, ಬೆಂಗಳೂರು ಕನ್ನಡಿಗರು ದಿನ ಕನ್ನಡದಲ್ಲಿ ಮಾತಾಡೋದೇ ಇಲ್ಲ. ನವೆಂಬರ್ 1ನೇ ತಾರೀಕು ಮಾತ್ರ ಕನ್ನಡದಲ್ಲಿ ಮಾತಾಡ್ತಾರೆ. ವೆರಿ ಗುಡ್. ಏನು ವೆರಿ ಗುಡ್ ಅಂದ್ರೆ ದಿನ ಕನ್ನಡದಲ್ಲಿ ಮಾತಾಡ್ಬೋದು. ದಿನ ಕನ್ನಡದಲ್ಲಿ ಮಾತಾಡಬಾರ. ಯಾಕೆ? ನೀನ್ ದಿನ ರೇಷ್ಮೆ ಸೀರೆ ಉಟ್ಕೋತೀಯ? ದಿನ ಎಲ್ಲಾದ್ರೂ ರೇಷ್ಮೆ ಸೀರೆ ಉಟ್ಕೊಳಕ್ಕಾಗತ್ತಾ? ಯಾವಾಗ ಉಟ್ಕೋತೀಯ? ಯಾವಾಗಲೂ ಹಬ್ಬ, ಮುಂಜಿ, ಹುಟ್ಟುಹಬ್ಬ ಕಾರ್ಯಕ್ರಮಗಳಿಂದ ಉಟ್ಕೋತೀನಿ. ಬೇರೆ ಕಾಲದಲ್ಲಿ ಅದನ್ನ ಭದ್ರವಾಗಿ ಜೋಪಾನವಾಗಿ ಬೀರುನಲ್ಲಿ ಮುಚ್ಚಿಟ್ಟಿರ್ತೀನಿ. ಕನ್ನಡಿಗರು ಹಾಗೇನೆ ಕನ್ನಡನ ಜಪಾನ್ವಾಗಿ ಮುಚ್ಚಿಟ್ಟಿರ್ತಾರೆ. ಯಾಕೆ? ಸೀರೆ ತುಂಬಾ ಕಾಸ್ಟ್ಲಿ ಅಂತ. ಕನ್ನಡನು ಕಾಸ್ಟ್ಲಿನೇ ಕಣ. ಕನ್ನಡ ಕಾಸ್ಟ್ಲಿನ. ಕನ್ನಡಕ್ಕೆ ಬೆಲೆ ಆಗಲ್ಲ, ಅದಕ್ಕೆ ಅದು ಕಾಸ್ಟ್ಲಿ ಆದಂತ ಭಾಷೆ. ಡಿಂಕು ನಿಜವಾದ ಮಾತಿದು. ಓಕೆ, ಆಗಲಿ ಡಿಂಕು. ಈಗ ಎಲ್ರಿಗೂ ನಮಸ್ಕಾರ ಹೇಳ್ಬಿಡು. ಮಕ್ಕಳೆಲ್ಲ ಇದ್ದಾರೆ, ಮಕ್ಕಳಿಗೆ ಕಾರ್ಯಕ್ರಮನ ಶುರು ಮಾಡೋಕ್ಕೆ ಮುಂಚೆ ಒಂದು ಪ್ರೇಯರ್ ಮೂಲಕ ಶುರು ಮಾಡೋಣ. ಓಕೆ, ಹೇಳಿ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, we are about to start our show. we are about to mess up with our show. Please help us remember our lines. If we remembered our lines, we would have passed in our exams. Please give us our daily bread. Daily bread is very boring, so please give us idli, dosa, pongal, pizza, burger, burrito. Hey! Okay, what is your name? What is your name? I forgot. You forgot your own name? Yes. How can anybody forget their own name? You're asking me suddenly. What is suddenly? I also don't know. Suddenly you asked. Listen, let's make it simple. Okay. What does your dad call you? It depends on what I did. What does your mom call you? Stupid. Stupid? Yeah. What's stupid? Super talented, unique personality in demand. Okay. What does your teacher call you? GFN. What is GFN? Good for nothing. Okay. What does your friend call you? Oh, that's easy. He calls me Macha, Maga, Guru. Bro, Dude, everything. Okay. Yes, madam. 67676767. What's that? I don't know. All right. Okay. Dinku. Your name is Dinku. ನಿನ್ನ ಹೆಸರು ಡಿಂಕು. Bingo. Yes. ಡಿಂಕು ಅಂತ ನಿನ್ನ ಹೆಸರನ್ನ ಯಾಕೆ ಇಟ್ಕೊಂಡಿದ್ಯಾ? ಅದು ವೆರಿ ಸಿಂಪಲ್. ಈಗ ನೋಡಿ, ನನ್ನ ಹೆಸರು ಮೊಹಮ್ಮದ್ ಅಂತಿತ್ತು ಅಂತ ಇಟ್ಕೊಳ್ಳಿ. ನನ್ನ ಎಲ್ಲರೂ ಮುಸ್ಲಿಂ ಅನ್ಕೊಳ್ಳೋರು. ಓಕೆ. ಮಹಾದೇವ್ ಅಂತಿತ್ತು ಅಂತ ಇಟ್ಕೊಳ್ಳಿ. ನನ್ನ ಅವಾಗ ಹಿಂದೂ ಅನ್ಕೊಳ್ಳೋರು. ಮಹಾವೀರ್ ಅಂತ ಇಟ್ಕೊಂಡಿದ್ರೆ ಜೈನ್ ಅನ್ಕೊಳ್ಳೋರು. ಓಕೆ. ಮೈಕಲ್ ಅಂತ ಇಟ್ಕೊಂಡಿದ್ರೆ ಕ್ರಿಶ್ಚಿಯನ್ ಅನ್ಕೊಳ್ಳೋರು. ಹೌದು. ಬಟ್ ನಾನು ಡಿಂಕು ಅಂತ ಹೆಸರು ಇಟ್ಕೊಂಡಿದ್ದೆ. ನಾನು ಯಾವ ಜಾತಿ? ಯಾವ ಜಾತಿ? ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ ಹಾಗೆ ನಾನು ಆಗ ನೀವು ವಿಶ್ವ ಮಾನವನಾಗು ಅಂತ ಹೇಳಿದ್ರು, ಹಾಗೆ ನಾನು ವಿಶ್ವ ಮಾನವನಾಗೋದಕ್ಕೆ ಅಂತ ಯಾವುದೇ ಜಾತಿ, ಕುಲ, ಗೋತ್ರ, ಪಂಗಡ, ಮತಕ್ಕೆ ಸೇರದ ಹಾಗೆ ವಿಶ್ವ ಮಾನವನಾಗಿದ್ದೇನೆ. ವೆರಿ ಗುಡ್ ಡಿಂಕು. ಎಕ್ಸಲೆಂಟ್. ಓಕೆ. ಡಿಂಕು ಒಂದು ಹಾಡು ಹಾಡ್ಬಿಡ್ತೀಯಾ? ಓಕೆ, ಹಾಡು ಹಾಡು. ನೀನ್ ಹಾಡು. ನೀನ್ ಹಾಡು. ನೀನ್ ಹಾಡು. ನೀನು ಹಾಡು. ಯಾವ ಹಾಡು ಹಾಡಲಿ? ನಿನ್ನ ಹೆಸರೇನು? ಹಿಂದೂಶ್ರೀ. ಯಾಕೆ ಬೈತಾ ಇದೆಯಾ? ನೋಡಿ ಸರ್, ಯಾರಾದ್ರೂ ಅವ್ರ ಹೆಸರಿನವರೇ ಇಂಡಸ್ಟ್ರಿ ಅಂತ ಇಟ್ಕೋತಾರೆ. ಇಂಡಸ್ಟ್ರಿ, ಇಟ್ಸ್ ಹಿಂದೂಶ್ರೀ. ಅಯ್ಯೋ, ಯಾರು ಚೆನ್ನಾಗಿದ್ದಾರಲ್ಲ ಹುಡುಗಿಯವರು ಪ್ರೆಸಿಡೆಂಟ್ ಅವರು. ಅಯ್ಯೋ, ಸಂತೂರು ಸೋಪ ನೀವು ಹಾಕೋದು. ವಾಟ್
is this, Mampa? You're becoming younger and younger day by day. Okay, let us talk later. Okay. ಓಕೆ ಹೇಳಪ್ಪ. ಏನು ಹೇಳ್ಬೇಕು, ಏನು ಹೇಳ್ತಾ ಇದ್ದೆ, ಮಂಪ ನೋಡಿ ಎಲ್ಲ ಮರ್ತೋಯ್ತು. ಓಕೆ ಏನು ಹೇಳ್ತಾ ಇದೆ ಸರ್? ವಿಶ್ವ ಇಂದುಶ್ರೀ ಅಂತ ಹೆಸರು. ಇಂಡಸ್ಟ್ರಿ. ಇಂದು ಇಂದು ಶ್ರೀ ಶ್ರೀ ಇಂದು ಇಂದು ಶ್ರೀ ಶ್ರೀ ಇಂದು ಶ್ರೀ ಇಂಡಸ್ಟ್ರಿ. ಇಂದು ಶ್ರೀ. ಇಂದು ಶ್ರೀ. ವೆರಿ ಗುಡ್. ಥ್ಯಾಂಕ್ ಯು ಇಂಡಸ್ಟ್ರಿ. ಹೆಸರು ಚೇಂಜ್ ಮಾಡ್ಕೊ. ಏನಂತ? ನಿನ್ನೆ ಶ್ರೀ, ಇವತ್ತು ಇಂದು ಶ್ರೀ, ನಾಳೆ ಶ್ರೀ. ಆಯ್ತಪ್ಪ, ಚೇಂಜ್ ಮಾಡ್ಕೋತೀನಿ. ಈಗ ನೀನು ಹಾಡು ಹೇಳ್ಬೋದಾ? ಓಕೆ, ನೀನೇ ಹಾಡ್ತೀಯಾ? ಅಯ್ಯೋ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ. ಯಾಕೆ ನಿಂಗೆ ಜಾಂಡೀಸ? ಜಾಂಡೀಸ ಯಾಕೋ? ಗಗನನು ಎಲ್ಲೋ, ಭೂಮಿನೂ ಎಲ್ಲೋ, ಎಲ್ಲೋ ಕಲರ್ ಕಡೆ ಜಾಂಡೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಐ ಎಂಜಾಯ್ಡ್ ಇಟ್ ಅ ಲಾಟ್ ಸರಳಿ. ಥ್ಯಾಂಕ್ ಯು ಟು ದ ಪ್ರೆಸಿಡೆಂಟ್. ಇವರೇ ಅಲ್ವಾ ಪ್ರೆಸಿಡೆಂಟ್? ಥ್ಯಾಂಕ್ ಯು. ವೀಸಾ ಎಲ್ಲ ತಗೊಳ್ಳೋಗತ್ತಾನೆ ವಾಪಸ್ಸು. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೀಗೆ ಮಾತಾಡ್ತಾ ಇದ್ರೆ ನಾಳೆ ಪ್ರೇಯರ್ಗೂ ಇಲ್ಲೇ ಇರಬೇಕಾಗುತ್ತೆ, ಚರ್ಚಲ್ಲೇನೆ. ಚರ್ಚಿನಲ್ಲಿ ಚರ್ಚೆಯನ್ನ ನಾಳೆಗೆ ಮುಂದುವರ್ಸೋಣ. ಧನ್ಯವಾದಗಳು ಸಿರಿಗನ್ನಡಂ ಗೆಲ್ಗೆ ಎಲ್ಲ ಕನ್ನಡಿಗರಿಗೂ. ರಾಫಲ್ ಸೆಲೆಕ್ಟ್ ಮಾಡ್ಬೇಕಂತ 1 ನಿಮಿಷ ತಾಳಿ ಕಟ್ಟುವ ಶುಭ ಬೇಳೆಯ ಇಲ್ಲ, ತಾಳಿ ಏನಲ್ಲ. ರ್ಯಾಫಲ್ ವಿಶೇಷ ಅಂದ್ರೆ ಈ ರ್ಯಾಫಲ್ ಅಲ್ಲಿ ಕಲೆಕ್ಟ್ ಆಗಿರೋದನ್ನ 50-50 ಅಂತ ಮಾಡ್ತಾ ಇದ್ವಿ. ವಿನ್ನರ್ಗೆ 50% ಆಫ್ ದ ಕಲೆಕ್ಟೆಡ್ ಅಮೌಂಟ್, ಮಿಕ್ಕಿ 50. ಇಂಡಿಯಾದಲ್ಲಿ ಒಂದು ಸ್ಕೂಲ್ ಇದೆ, ಮಾತೃ ಎಜುಕೇಶನಲ್ ಟ್ರಸ್ಟ್ ಅಂತ. ಅವರು ಡಿಸೇಬಲ್ ಕಿಡ್ಸ್ಗೆ ಫ್ರೀ ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಸ್ಕೂಲ್ಗೆ ಸಪ್ಲೈಸ್ ಬೇಕು, ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾವು ಈ ರ್ಯಾಫಲ್ ಸೆಲೆಕ್ಟ್ ಆಗಿರೋ ದುಡ್ಡು ಕೊಡ್ತಾ ಇದ್ವಿ. And Pushpa generously has donated $100 towards that. Thank you, Pushpa. ಕನ್ನಡನ ಮುಂದಕ್ಕೆ ಮುಂದುವರಿಸೋದಕ್ಕೆ ಪುಷ್ಪ ಅವರು ತುಂಬಾ ಪುಷ್ ಮಾಡಿದ್ದಕ್ಕೆ ಧನ್ಯವಾದಗಳು ಪುಷ್ಪ ಅವರೇ. Number 1896106. 1896106. ಮಧುರ ಹೆಗ್ಡೆ ಅಂದ್ಯಲ್ಲ? ಮಧುರ ಹೆಗ್ಡೆ. I don't know how to play guitar. ಧನ್ಯವಾದಗಳು ಕಸ್ತೂರಿ ಕನ್ನಡ ಸಂಘಕ್ಕೆ, ನಮ್ಮ ಪ್ರೆಸಿಡೆಂಟ್ ಮಮತಾ ಅವರಿಗೆ ಕರೆಸಿದ್ದಕ್ಕೆ, ಮತ್ತೆ ಎಲ್ಲ ಸಂಘದ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಕರೆಸಿದ್ದಕ್ಕೆ ಎಷ್ಟೊಂದು ಕೂತ್ಕೊಂಡು ನೋಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕರೆದಾಗಿ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಅಶ್ವಥ್ ಅಂತ. ನನ್ನ 19 ತಿಂಗಳ ಮಗಳಿದ್ದಾಳೆ. ಸೊ ಅವಳು ನೋಡಿಕೊಂಡು ಇಲ್ಲಿ ಅವರ ಕೆಲಸವನ್ನು ಬಿಟ್ಟು ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಮತ್ತೊಮ್ಮೆ ಮಗದೊಮ್ಮೆ ಇಂದುಶ್ರೀ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ವರ್ಲ್ಡ್ ಫೇಮಸ್ ವೆಂಟ್ರಿಲಾಕ್ವಿಸ್ಟ್ ಆಗೋದು ಸಾಮಾನ್ಯ ಕೆಲಸ ಅಲ್ಲ ಅನ್ನೋದು ಅವರ ಇಷ್ಟೊತ್ತಿನ ಟ್ಯಾಲೆಂಟ್ ಪ್ರದರ್ಶನದಿಂದ ಗೊತ್ತಾಯಿತು. ಸೊ ಅವ್ರಿಗೆ ಅವರು ಬಿಡುವ ನಮ್ಮ ಸಂಘಕ್ಕೆ ಬಂದಿರೋದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು.
totally magical. And please give her a standing ovation, please. She deserves it. She deserves it. ನನಗೊಂದು 2 ನಿಮಿಷ ಟೈಮ್ ಕೊಡ್ತೀರಾ ಬಿಫೋರ್ ಯು ಸ್ಟಾರ್ಟ್ ಡಿಸ್ಪರ್ಸಿಂಗ್? ಫಸ್ಟ್ ಆಫ್ ಆಲ್ ಇದು ನನ್ನ ಪ್ರೆಸಿಡೆನ್ಸಿನಲ್ಲಿ ಲಾಸ್ಟ್ ಫಂಕ್ಷನ್. ಸೊ ಹಂಗಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಒಂದು, ನೀವುಗಳು ಬಂದು ಇಲ್ಲಿ ಈ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಡ್ತಾ ಇದ್ದೀರಲ್ಲ, ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಂಬರ್ಸ್ ಪ್ರತಿ ಸಲನೂ ಜಾಸ್ತಿ ಆಗ್ತಾ ಇದೆ. ಈ ಸತಿ ಹೈಯೆಸ್ಟ್ RSVPs ಆ್ಯಂಡ್ ಅಟೆಂಡೆನ್ಸ್. ಆಮೇಲೆ ನಮ್ಮ ಇಲ್ಲಿ ಆ್ಯಕ್ಚುಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ಮಕ್ಕಳು ದೊಡ್ಡವರು ಎಲ್ಲ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ, ಏಕೆಂದರೆ ಮಕ್ಕಳ ಜೊತೆಗೆ ಅವ್ರ ಪೇರೆಂಟ್ಸು ಅಷ್ಟೇ ಕಷ್ಟಪಟ್ಟಿರ್ತಾರೆ. ಅದಕ್ಕೆ ಬಿಗ್ ಥ್ಯಾಂಕ್ಸ್ ಅವ್ರಿಗೆ. ಆಮೇಲೆ ಕೋರಿಯೋಗ್ರಫಿ ಮಾಡ್ತಾರಲ್ಲ, ಅವ್ರಿಗೂ ತುಂಬ ಕಷ್ಟ ಇರುತ್ತೆ. ಅವ್ರನ್ನೆಲ್ಲ ಲೈನ್ ಅಪ್ ಮಾಡಿ ಹೇಳ್ಕೊಟ್ಟು ಎಲ್ಲ, ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್. ಆಲ್ ದ ಕೋರಿಯೋಗ್ರಾಫರ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ನಮ್ಮ ಕಮಿಟಿ ಬಗ್ಗೆ ಹೇಳ್ಬೇಕಂತಂದ್ರೆ, ಈಗ ಲಾಸ್ಟ್ 2 ವರ್ಷದಿಂದ ನಮ್ಮ ಉದ್ದೇಶ ಏನಪ್ಪ ಅಂದರೆ ಮಕ್ಕಳನ್ನ ದೊಡ್ಡವ್ರನ್ನ ಎಲ್ಲರೂ ಸೇರಿಸ್ಕೊಂಡು ಮಾಡಬೇಕು ಅಂತ, ಬೇರೆ ಬೇರೆ ಥರ ಪ್ರೋಗ್ರಾಮ್ಸ್ ತರಬೇಕು ಅಂತ. ನೋಡಿದಿರಲ್ಲ, ಈ ಥರ ಸ್ಪೆಷಲ್ ಆ್ಯಕ್ಟ್ಸು, ಮ್ಯೂಸಿಕಲ್ಲು, ಕಮಿಡಿಯನ್ನು, ಆ ಥರ ಡಿಫ್ರೆಂಟ್ ಐಟಮ್ಸನ್ನ ಕರ್ಸ್ಕೊಂಡ್ಬಂದಿದ್ದೀವಿ. ಪ್ಲಸ್ ನೋಡ್ತಾ ಇರಲ್ಲ, ಡೆಕೋರೇಷನ್ಸೇ ಆಗಲಿ, ಫುಡ್ ಆಗಲಿ, ನಮ್ಮ ಮನಸ್ಸಲ್ಲಿ ನಾವೆಷ್ಟು ಆಸೆಯಿಂದ ತುಂಬ ಪ್ರಯತ್ನ ಪಟ್ಟು, ಏಕೆಂದರೆ ಇವರೆಲ್ಲರೂ ಫುಲ್ ಟೈಮ್ ಜಾಬ್ ಇರೋರು, ಮೋಸ್ಟ್ ಆಫ್ ದೆಮ್ ಮಕ್ಕಳಿರೋರು, ಚಿಕ್ಕ ಮಕ್ಕಳಿರೋರು. ಸೊ ಎಲ್ಲರೂ ಅವರು ಫ್ಯಾಮಿಲಿ ಟೈಮ್ನ ಸ್ಯಾಕ್ರಿಫೈಸ್ ಮಾಡಿ ಪ್ಲ್ಯಾನ್ ಮಾಡಿ, ಇದು ಪ್ಯೂರ್ ವಾಲಂಟ್ರಿ ವರ್ಕ್. ಅವ್ರಿಗೆ ಸಮಾಧಾನ ಆಗೋದು ನೀವುಗಳು ಬಂದು ಎಂಟರ್ಟೈನ್ ಮಾಡಿಕೊಂಡು, ಎಂಜಾಯ್ ಮಾಡಿಕೊಂಡು, ಕೊನೆ ತನಕ ಇದ್ದು ಪ್ರೋಗ್ರಾಮ್ ನೋಡಿಕೊಂಡು ಹೋಗೋದೇ ಅವ್ರ ಖುಷಿ. ಸೊ ಆ್ಯಂಡ್ ದೆನ್ ನಮ್ಮ ಸ್ಪಾನ್ಸರ್ಸ್ ಥಿಂಗ್ ನನಗೆ ಅನಿಸುತ್ತೆ, ನಮ್ದು ಹೈಯೆಸ್ಟ್ ಮೆಂಬರ್ಶಿಪ್ ಕಲೆಕ್ಷನ್ಸ್ 9,000 ಕಲೆಕ್ಟ್ ವರ್ಷ ಫ್ರೀನಲ್ಲಿ. ಒಂದು ಐಡಿಯಾ ಬರೋಕ್ಕೆ ಇದೊಂದು ಇವೆಂಟ್ ನಮಗೆ $7,000 ಖರ್ಚು ಮಾಡಿದ್ರು. ಹಾಲು, ಫುಡ್ಡು, ಆಮೇಲೆ ಆರ್ಟಿಸ್ಟು ಎಲ್ಲ ಡೆಕೋರೇಷನ್ಸ್ ಎಲ್ಲ ಸೇರಿ 7,000 ಖರ್ಚಾಯಿತು. ಆದರೆ ನಾವು ಆ ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಹೇಳಿ? ನಮಗೆ ಡೊನೇಷನ್ಸ್, ಸ್ಪಾನ್ಸರ್ಸ್ ಕೊಡೋರು. ನಾವು ಬಿಗ್ ಸ್ಪಾನ್ಸರ್ಸ್ ಇದ್ದಾರೆ, ಬಟ್ ಅದ್ರ ಜೊತೆಗೆ ಕೆಲವರು ತುಂಬ ಜನ ಡೊನೇಟ್ ಮಾಡಿದ್ದಾರೆ. ಇವಾಗ ಅವಾರ್ಡ್ಗೆ ಆಗಲಿ, ಇವಾಗ ಯೂತ್ ಅವಾರ್ಡ್ಗೆ ಮುಂದೆ ಬಂದು ಒಂದಿಬ್ಬರು ಡೊನೇಷನ್ ಕೊಟ್ಟರು. ಹಂಗೆ ಮೆಂಬರ್ಶಿಪ್ ಟೈಮಲ್ಲೂ ಅಷ್ಟೇ, ಕೆಲವರು ನಾವು ಎಕ್ಸ್ಟ್ರಾ ಸ್ವಲ್ಪ ದುಡ್ಡು ಚೆಕ್ಗಳು ಕೊಡ್ತೀವಿ ಅಂತ ಹೇಳಿ ಚೆಕ್ನ ಎಕ್ಸ್ಟ್ರಾ ಹಾಕಿ ಕೊಟ್ಟರು. ಸೊ ಆ ಥರ ಕೊಡೋದ್ರಿಂದನೇ ನಮಗೆ ಇಂತಿಂಥ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡೋಕ್ಕಾಗ್ತಾ ಇರೋದು. ಹಂಗೆ ಕಂಟಿನ್ಯೂ ಮಾಡಿ ಸಪೋರ್ಟ್ ಮಾಡೋಕ್ಕೆ. ಸೊ ಬಿಗ್ ಥ್ಯಾಂಕ್ ಯು ಟು ಆಲ್ ಯು ಫಾರ್ ಟೇಕಿಂಗ್ ಮೆಂಬರ್ಶಿಪ್, ಟೇಕಿಂಗ್ ದ ಇವೆಂಟ್ ಫೀಸ್, and then sponsoring for all the people that sponsored and donated. Really, really appreciate it. Thank you so much. And lastly but not least, volunteers. ನೀವು ಬಂದಾಗ ಸೆಟಪ್ ಮಾಡೋದ್ರಿಂದ ಹಿಡಿದು, ಮುಗಿದ ಮೇಲೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲ ಮಾಡಿಕೊಡ್ತಾರಲ್ಲ, ನಾಟ್ ಜಸ್ಟ್ ಫಾರ್ ದಿಸ್ ಇವೆಂಟು. ಎಲ್ಲ ಕಡೆ ನಾವು ಟೆಂಪಲಲ್ಲಿ ಕುಕ್ ಮಾಡಲಿ, ಪಿಕ್ನಿಕ್ ಮಾಡಲಿ, ಎಲ್ಲ ಕಡೆ ಮಾಡಿಕೊಡ್ತಾರಲ್ಲ, ಅದು ನಾವು ಕರೆದೇನೆ ನೀವೇ ಬಂದು ಹೆಲ್ಪ್ ಮಾಡ್ತಾರಲ್ಲ, ಅದಕ್ಕೆ ಬಿಗ್ ಥ್ಯಾಂಕ್ ಯು. ನಮ್ಮ ಕನ್ನಡ ಟೀಚರ್ ವಾಲಂಟಿಯರ್ಸಿಗೆ ಥ್ಯಾಂಕ್ ಯು. ಅವರು ತುಂಬ ಶ್ರಮ ಪಟ್ಟು ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ತಾರೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನೊಂದು ಲಾಸ್ಟ್ ರಿಕ್ವೆಸ್ಟು, ನಮ್ಮ ಕಮಿಟಿಯವ್ರನ್ನ ಒಬ್ಬೊಬ್ಬರ ಕರಿತೀನಿ. ಇಫ್ ಯು ಗೆಸ್ಟ್ ಕ್ಯಾನ್ ಕಮ್ ಅಪ್ ಟು ದ ಸ್ಟೇಜ್, ಅಪ್ರಿಷಿಯೇಟ್ ಮಾಡ್ತೀನಿ. ರವಿಕುಮಾರ್ ಗುಡಿಯನ್ಕೊಪ್ಪ. ರವಿಕುಮಾರ್ ಬನ್ನಿ ಬನ್ನಿ. ನಂದ ಕೃಷ್ಣ, ಬಲರಾಮ್ ಆನಂದಮೂರ್ತಿ, ನಂದ ಕೃಷ್ಣಪ್ಪ, ಬನ್ನಿ ಬಲರಾಮ್, ಶ್ವೇತಾ ರವಿಕುಮಾರ್, ಪುಷ್ಪಲತಾ ವೆಂಕಟರಾಮನ್, ರಚನಾ ಶ್ರೀಪತಿ,
ಯೋಗಿತಾ ಲೋಕೇಶ್, ರಶ್ಮಿ ಶಾಸ್ತ್ರಿ, ವಾಣಿ ನಂದಕುಮಾರ್, ಪ್ರತಿಭಾ ಆರಾಧ್ಯ, ಸುಭಾಷ್ ಕಿತ್ತೂರಾಯ, ಮೀನಾ ಮಹೇಶ್, ಲೋಕೇಶ್ ನಿಂಗೇಗೌಡ, ಮಹೇಶ್ ಹುಂಚಕಟ್ಟೆ, ಸ್ವಲ್ಪ ಮುಂದೆ ಬರ್ಬೇಕಂತ. ಲೋಕೇಶ್ ವೆಂಕಟೇಶಯ್ಯ, ಸಮಿತಿಯ ಸದಸ್ಯರಿಗೆ ಚಪ್ಪಾಳೆ ಹೊಡೆಯಿತು. ಆಕ್ಚುಲಿ ಎಲ್ಲ ಕಮಿಟಿ ಮೆಂಬರ್ಸ್ 1 ನಿಮಿಷ ಸ್ಟೇಜ್ ಮೇಲೆ ಉಳ್ಕೋಬೇಕಾಗಿ ಕೋರಿಕೆ. ಮಮತಾ ಅವರು ಪ್ರೆಸಿಡೆಂಟ್ ಆಗಿದ್ರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಒಬ್ಬ ನಾಯಕರಾಗಿ ತನ್ನ ಇಡೀ ತಂಡನ ಮುಂದೆ ಬಿಟ್ಟು ಅವ್ರನಲ್ಲಿ ಒಂಥರ ಆಟಾನಮಿ ಕೊಟ್ಟು ಅವರ ಕೆಲಸಗಳನ್ನ ಬೆಂಬಲ ಕೊಟ್ಟು ಶಿ ವಾಸ್ ಅನ್ ಆಬ್ಸಲ್ಯೂಟ್ ಡಿಲೈಟ್. ಆ್ಯಂಡ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವ್ರಿಗಿರೋ ಕನ್ನಡ ಅಭಿಮಾನ, ಆಮೇಲೆ ಕನ್ನಡ ಮೇಲಿನ ಪ್ರೇಮ, ಪ್ರತಿ ವರ್ಷನೂ ಪ್ರತಿ ಪ್ರೋಗ್ರಾಮು ವೈವಿಧ್ಯಮಯವಾಗಿರ್ಬೇಕು, ಜನ ಖುಷಿ ಪಡಬೇಕು. ದಟ್ಸ್ ಆಲ್ ಶಿ ಕೇರ್ಡ್ ಅಬೌಟ್. ಆ್ಯಂಡ್ ಫುಡ್ ಆಗಲಿ ಇಲ್ಲ ಎನಿಥಿಂಗ್ ಡೆಕೋರೇಷನ್ ಆಗಲಿ, ಶಿ ಗೇವ್ ಅಸ್ ಕಂಪ್ಲೀಟ್ ಅಟಾನಮಿ. And also at the same time, she made sure that each program was different and reaching everybody. I hope you all enjoyed all the programs we put for you over the last 2 years. Mamta, thank you, and a small token of appreciation from the entire committee. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಇನ್ ಕೇಸ್ ನಾವೇನಾದ್ರು ತಪ್ಪು ಮಾಡಿದರೆ ತಿಳಿದೇ ಇದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಇದು. ಸೊ ನನಗೆ ಇನ್ನೊಂದು ವಿಷಯ ಆಗ್ತಾ ಇರೋದು, ನಾನು ನೆಕ್ಸ್ಟ್ ಪ್ರೆಸಿಡೆಂಟ್ ಇಂಟ್ರೊಡ್ಯೂಸ್ ಮಾಡೋ ಟೈಮು ನೆಕ್ಸ್ಟ್ 2 ವರ್ಷ ಪ್ರೆಸಿಡೆಂಟು ಲೋಕೇಶ್ ವೆಂಕಟೇಶಯ್ಯ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಮಯದ ಅಭಾವದಿಂದ ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ, 2 ನಿಮಿಷ ಮಾತ್ರ ತಗೊಳ್ತೀನಿ. ಇಲ್ಲಿ ಸೇರಿರುವ ಎಲ್ಲರಿಗೂ ಧನ್ಯವಾದಗಳು. ನೀವಿಲ್ಲದೆ ಈ ಕಾರ್ಯಕ್ರಮ ಇಲ್ಲ, ನೀವಿಲ್ಲದೆ ಕಸ್ತೂರಿ ಕನ್ನಡ ಸಂಘ ಇಲ್ಲ. ಈ ಕಸ್ತೂರಿ ಕನ್ನಡ ಸಂಘ ಪ್ರತಿ ವರ್ಷ ಬೆಳೀತಾನೆ ಇದೆ. ಇದೇ ರೀತಿ ಬೆಳಿಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇದೆ. ಈ ಇಷ್ಟು ವರ್ಷ ಏನು ಸಹಕಾರ ಕೊಟ್ಟಿದ್ದೀರೋ ಈ ಸಂಘಕ್ಕೆ, ಮುಂದೆನೂ ಕೂಡ ಅದೇ ರೀತಿ ಸಹಕಾರ ಕೊಡ್ತೀರ ಅನ್ನೋ ನಂಬಿಕೆ ಇದೆ. ಈ ಕಮಿಟಿ ಸಾಕಷ್ಟು ಕೆಲಸ ಮಾಡಿದೆ. ಇದು 2 ವರ್ಷದಲ್ಲಿ ಈ ಕಮಿಟಿ ಏನೇನೋ ಮಾಡಿದೆ, ಬಟ್ ಅದಕ್ಕೂ ಮುಂಚೆ ಅಧ್ಯಕ್ಷರು, ಅವರ ಕಾರ್ಯಕಾರಿ ಸಮಿತಿ
ಅವರೆಲ್ಲ ಎಷ್ಟೋ ಕೆಲಸ ಮಾಡೋದ್ರಿಂದ ಈ ಸಮಿತಿ ಇನ್ನೂ ಸ್ವಲ್ಪ ಅದನ್ನು ಮುಂದೆ ತಗೊಂಡೋಗೋಕ್ಕಾಯಿತು. ಅದೇ ರೀತಿ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ನಾವು ಇನ್ನೂ ಒಂದು ಎತ್ತರ ಮುಂದೆ ಹೋಗೋಣ, ಮೇಲೆ ಹೋಗೋಣ ಎಂಬ ಅಭಿಲಾಷೆ ನನ್ನದು. ಈ ಕಾರ್ಯಕಾರಿ ಸಮಿತಿಗೆ ಒಂದು ದೊಡ್ಡ ಧನ್ಯವಾದ. ಎಲ್ಲರಿಗೂ ಹೆಚ್ಚಾಗಿ ಮಮತಾ ರಮೇಗೌಡ ಅವರಿಗೆ, ಅವರ ಮುಂದಾಳತ್ವದಲ್ಲಿ ಈ ಸಮಿತಿ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದೆ. ತುಂಬ ಎತ್ತವರಿಗೆ ಯಜ್ಞ ಮುದ್ದು ಅಂತಾರೆ. ಸೊ ನಮ್ಮ ಕಮಿಟಿ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೊಂಡ್ಬಾರ್ದು, ಆದರೂ ಕೂಡ ಒಂದು 3-4 ಪದಗಳು ಉಪಯೋಗಿಸ್ತೀನಿ. ಈ ಸಮಿತಿ ಕಳೆದ 2 ವರ್ಷಗಳಲ್ಲಿ 4-5 ಕಾರ್ಯಕ್ರಮಗಳಲ್ಲಿ ಎಷ್ಟೋ ವಿಭಿನ್ನತೆ ತೋರಿಸಿದ್ದಾರೆ. ಸೊ ವಿಭಿನ್ನತೆ, ಅಚ್ಚುಕಟ್ಟುತನ, ಆಕರ್ಷತನ ಇವೆಲ್ಲ ಎದ್ದು ಕಾಣ್ತಾ ಇತ್ತು. ಇವೆಲ್ಲದಕ್ಕೂ ದೊಡ್ಡ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ಕಡೆಯದಾಗಿ ಇಲ್ಲಿಗೆ ನಿಲ್ಲಿಸ್ತೀನಿ, ಯಾಕಂದ್ರೆ ನಾನು ನೋಡ್ತಿರ್ತಾರೆ ನನ್ನ ಎಷ್ಟೊಂದು ಮಾತಾಡ್ತೀನಿ, ಸಾಕು ನಿಲ್ಲಿಸು ಅಂತ ಹೇಳ್ತಿರ್ತಾರೆ. ಸಮಯದ ಅಭಾವ ಇರೋದ್ರಿಂದ ಇಲ್ಲಿಗೆ ನಿಲ್ಲಿಸಿ ಬರೋ ವರ್ಷಕ್ಕೆ ಇದೇ ರೀತಿ ತಾವೆಲ್ಲರೂ ಮುಂದೆ ಬಂದು ನಮಗೆ ಸಹಕಾರ ಕೊಡ್ತಿರೋ ಅನ್ನೋ ನಂಬಿಕೆ ಇಟ್ಕೊಂಡು ಈ ಪದವಿಯನ್ನು ತಗೊಳ್ಳೋಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಸೊ ಕಡೆಯದಾಗಿ ಮಮತಾ ಮತ್ತು ಗಿರೀಶ್ ಅವರಿಗೆ ಇಬ್ಬರಿಗೂ ಕೂಡ ದೊಡ್ಡ ಧನ್ಯವಾದಗಳು. ಕಡೆಯ ಒಂದು ಮಾತು, ಇಷ್ಟೋ ಜನರಲ್ಲಿ ಎಷ್ಟೋ ಜನಕ್ಕೆ ತಮ್ಮದೇ ಆದ ಒಂದು ಟ್ಯಾಲೆಂಟ್ ಇರುತ್ತೆ, ಒಂದು ಕಲೆ ಇರುತ್ತೆ, ಎಲೆಮರೆ ಕಾಯಿಗಳು ಸಾಕಷ್ಟು ಜನ ಇರ್ತೀರ. ಸೊ ನಿಮ್ಮಗಳ ಸಹಕಾರ ನಾವು ಬೇಕು. ಯಾವುದೇ ರೀತಿ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬೇಕು ಅಂದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ. ಯಾಕಂದ್ರೆ ಇದು ನಿಂತ ನೀರಲ್ಲ, ಇದು ಹರಿತಾ ಇರಬೇಕು. ಅದೇ ರೀತಿ ಹೊಸ ಚಿಗುರು ಬರ್ತಾನೆ ಇರಬೇಕು. ಅದರಿಂದಾಗಿ ಯಾರ್ಯಾರಿಗೆ ಈ ಕೆಲಸದಲ್ಲಿ ಭಾಗ ಆಗಬೇಕು ಅಂತ ಆಸೆ ಇದೆಯಾ ಅವ್ರು ದಯವಿಟ್ಟು ಸಂಪರ್ಕಿಸಿ. ಹೇಗೆ ಎಲ್ಲರೂ ಸೇರಿಸ್ಕೊಂಡು ಮುಂದೆ ಹೋಗೋಕೆ ಸಾಧ್ಯ ಆಗುತ್ತೋ ಆಗ ಮಾಡೋಣ. ಆಯ್ತಾ? ಧನ್ಯವಾದಗಳು. ಶುಭರಾತ್ರಿ. ವಾಂಟೆಡ್ ಟು ರೆಕಗ್ನೈಸ್ ಪುಷ್ಪ. ಲಾಸ್ಟ್ 2 ವರ್ಷದಿಂದ ತುಂಬಾ ಸಹಾಯ ಮಾಡಿದ್ದಾರೆ. ಯಾವ್ದ್ರನ್ನಾಗಲಿ ಇವಾಗ ಹೊಸ ಬ್ಯಾನರ್ಸ್ ನೋಡ್ಕೊಂಡ್ ನೋಡಿದಿರಲ್ಲ, ಅಲ್ಲಿ ಹೊರಗಡೆ ಇರೋದೆಲ್ಲ ಪಾಪ ಅವರು ಟ್ರಿಪ್ ಹೋದಾಗ ಅವರು ಅದನ್ನ ಮಾಡಿಸ್ಕೊಂಡೆಲ್ಲ ತಂದಿದ್ದಾರೆ. ಬಟ್ ಎನಿವೆ ಶಿ ಈಸ್ ಬೀಯಿಂಗ್ ಎ ಬಿಗ್ ಸಪೋರ್ಟರ್ ಆಫ್ ಕಸ್ತೂರಿ. ಡಸಂಟ್ ಮ್ಯಾಟರ್ ನಾನು ಪ್ರೆಸಿಡೆಂಟ, ಅವ್ರ ಪ್ರೆಸಿಡೆಂಟ, ಬೇರೆ ಪ್ರೆಸಿಡೆಂಟ, ಕನ್ನಡಕ್ಕೋಸ್ಕರ ಕಸ್ತೂರಿಗೋಸ್ಕರ ಯಾವಾಗಲೂ ಮಾಡ್ತಾರೆ. ಒಂದು ಚಿಕ್ಕ ಥ್ಯಾಂಕ್ ಯು. ನವೀನ್ ಅವ್ರು ಮಾತ್ರ ಫೋಟೋ ತಗೊಂಡ್ರು, ಪುಷ್ಪ ಫೈರ್ ಅಲ್ಲ ಫ್ಲವರ್ ಅಂತ. ಸೊ ಎಲ್ರಿಗೂ ತುಂಬಾ ಧನ್ಯವಾದಗಳು ಬಂದಿದ್ದಕ್ಕೆ ಆ್ಯಂಡ್ ಇಷ್ಟೊತ್ತು ಉಳ್ಕೊಂಡಿದ್ದಕ್ಕೆ ಕಾರ್ಯಕ್ರಮಕ್ಕೆ. ದಯಮಾಡಿ ಕ್ಲೀನಪ್ಗೂ ಸಹಾಯ ಮಾಡಿದ್ರೆ ವಿ ರಿಯಲಿ ಅಪ್ರಿಷಿಯೇಟ್ ಆಲ್ ದ ಹೆಲ್ಪ್ ವಿ ಕ್ಯಾನ್ ಗೆಟ್. ಐ ನೋ ತಡ ಆಗಿದೆ, ಬಟ್ ಎಷ್ಟು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅನ್ನೋ ದಯಮಾಡಿ ಹೆಲ್ಪ್ ಮಾಡಿ. No, they've never said they did, bro. What are you yapping? Yeah. Maybe on a big one. Wait, who won? They cheated. Who won?
Am I good to stop the live stream? Yeah. Okay.